ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ, ನುಗ್ಗೇಹಳ್ಳಿ, ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವು ಹೊಯ್ಸಳರ ಕಾಲದ ಅತ್ಯಂತ ಸುಂದರ ಮತ್ತು ಕಲಾತ್ಮಕ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯವನ್ನು ಕ್ರಿಸ್ತಶಕ 1246ರಲ್ಲಿ ಹೊಯ್ಸಳ ಸಾಮ್ರಾಜ್ಯದ ರಾಜ ವೀರ ಸೋಮೇಶ್ವರನ ಆಳ್ವಿಕೆಯಲ್ಲಿ ಅವರ ಸೇನಾಧಿಪತಿಯಾಗಿದ್ದ ಬೊಮ್ಮಣ್ಣ ದಂಡನಾಯಕ ನಿರ್ಮಿಸಿದರು. ಆ ಕಾಲದಲ್ಲಿ ನುಗ್ಗೇಹಳ್ಳಿಯನ್ನು ವಿಜಯ ಸೋಮನಾಥಪುರ ಎಂದು ಕರೆಯಲಾಗುತ್ತಿತ್ತು. ಬೊಮ್ಮಣ್ಣ ದಂಡನಾಯಕ ಈ ಪ್ರದೇಶವನ್ನು ಅಗ್ರಹಾರವನ್ನಾಗಿ ಅಭಿವೃದ್ಧಿಪಡಿಸಿ ಧಾರ್ಮಿಕ ಹಾಗೂ ವಿದ್ಯಾಕೇಂದ್ರವನ್ನಾಗಿ ರೂಪಿಸಿದರು. ಇದೇ ಸಂದರ್ಭದಲ್ಲಿ ಈ ಭವ್ಯ ದೇವಾಲಯ ನಿರ್ಮಾಣಗೊಂಡಿತು. ದೇವಾಲಯವು ತ್ರಿಕೂಟ 3 ಗರ್ಭಗುಡಿಗಳ ವಿನ್ಯಾಸವನ್ನು ಹೊಂದಿದೆ. ಪಶ್ಚಿಮ ಭಾಗದಲ್ಲಿ ಕೇಶವ, ಉತ್ತರ ಭಾಗದಲ್ಲಿ ಲಕ್ಷ್ಮೀ ನರಸಿಂಹ ಹಾಗೂ ದಕ್ಷಿಣ ಭಾಗದಲ್ಲಿ ವೇಣುಗೋಪಾಲ ಮೂರ್ತಿಗಳು ಪ್ರತಿಷ್ಠಾಪಿಸಲ್ಪಟ್ಟಿವೆ. ದೇವಾಲಯವನ್ನು ಸಾಮಾನ್ಯವಾಗಿ ಲಕ್ಷ್ಮೀ ನರಸಿಂಹ ದೇವಾಲಯ ಎಂದು ಕರೆಯಲಾಗಿದ್ದರೂ ಮುಖ್ಯ ದೇವರು ಕೇಶವ ಎಂಬುದು ಶಾಸನಗಳಿಂದ ತಿಳಿದುಬರುತ್ತದೆ. ಲಕ್ಷ್ಮೀ ನರಸಿಂಹಸ್ವಾಮಿಯ ಗರ್ಭಗುಡಿಯಲ್ಲಿ ಕೆಲವು ಕಾಮಗಾರಿ ನಡೆಯುತ್ತಿದ್ದರಿಂದ ಮುಚ್ಚಲಾಗಿತ್ತು. ನೀವು ನೋಡಬಹುದು ಶಿಲಾಶಾಸನ. ಇದು ಸುಮಾರು 800 ವರ್ಷ ಹಳೆಯದು. ಇದರ ಮೇಲೆ ದೇವಸ್ಥಾನದ ಮಾಹಿತಿಯನ್ನು ಬರೆಯಲಾಗಿದೆ. ದೇವಸ್ಥಾನದ ಪ್ರಾಂಗಣವು ಬಹಳ ವಿಸ್ತಾರವಾಗಿದೆ. ಆಗಿನ ಕಾಲದಲ್ಲಿ ಅನೇಕ ಉತ್ಸವಗಳು ಹಾಗೂ ಜಾತ್ರೆಗಳು ನಡೆಯುತ್ತಿದ್ದವು. ಹೊಯ್ಸಳದ ರಾಜರು ಮಹಾನ್ ದೈವಭಕ್ತರು. ವಿಷ್ಣು ಹಾಗೂ ಶಿವ ಇವರ ಆರಾಧ್ಯ ದೈವರಾಗಿದ್ದರು. ಹಾಸನ ಜಿಲ್ಲೆಯಲ್ಲಿ ಹೊಯ್ಸಳ ಕಾಲದ ಹೀಗೆ ಅನೇಕ ದೇವಾಲಯಗಳು ಕಂಡುಬರುತ್ತದೆ. ಈ ದೇವಾಲಯವು ಹೊಯ್ಸಳ ಶಿಲ್ಪಕಲೆಯ ಅದ್ಭುತ ಮಾದರಿಯಾಗಿದೆ. ದೇವಾಲಯದ ಹೊರಗೋಡೆಗಳಲ್ಲಿ ದಶಾವತಾರ, ರಾಮಾಯಣ, ಮಹಾಭಾರತ, ಭಾಗವತ ಪುರಾಣ, ದೇವದೇವಿಯರ ಶಿಲ್ಪಗಳು ಹಾಗೂ ಆನೆ, ಕುದುರೆಗಳ ಅಲಂಕಾರಿಕ ಕೆತ್ತನೆಗಳು ಕಣ್ಣಿಗೆ ಹಬ್ಬವಾಗಿವೆ. ಪ್ರಸಿದ್ಧ ಹೊಯ್ಸಳ ಶಿಲ್ಪಿ ಮಲ್ಲಿತಮ್ಮ ಅವರ ಕಲಾಕೃತಿಗಳು ಇಲ್ಲಿನ ಪ್ರಮುಖ ಆಕರ್ಷಣೆಗಳಾಗಿವೆ. ಹೊಯ್ಸಳರ ವೈಷ್ಣವ ಪರಂಪರೆಯನ್ನು ಪ್ರತಿಬಿಂಬಿಸುವ ಈ ದೇವಾಲಯದಲ್ಲಿ ವಿಷ್ಣುವಿನ ವಿವಿಧ ರೂಪಗಳ ಜೊತೆಗೆ ಶಿವ, ದುರ್ಗೆ, ಗಣೇಶ, ಸೂರ್ಯ, ಬ್ರಹ್ಮ ಹಾಗೂ ಹರಿಹರನಂತಹ ದೇವತೆಗಳ ಶಿಲ್ಪಗಳು ಕಂಡುಬರುತ್ತವೆ. ಇದು ಆ ಕಾಲದ ಧಾರ್ಮಿಕ ಸಾಮರಸ್ಯಕ್ಕೆ ಸಾಕ್ಷಿಯಾಗಿದೆ. ನೀವು ನೋಡಬಹುದು ಅದ್ಭುತ ಕಲಾಕೃತಿಗಳು.
ವಿಷ್ಣುವಿನ ಅನೇಕ ರೂಪಗಳನ್ನು ಇಲ್ಲಿ ಚಿತ್ರಿಸಲಾಗಿದೆ. ಕೃಷ್ಣ ಅವತಾರದ ಗೋವರ್ಧನ ಕೃಷ್ಣ, ವೇಣುಗೋಪಾಲ ಕೃಷ್ಣ ಮತ್ತು ಹಿರಣ್ಯ ಕಶ್ಯಪುವನ್ನು ಸಂಹಾರ ಮಾಡಿದ ನರಸಿಂಹ ರೂಪವನ್ನು ಪ್ರಮುಖವಾಗಿ ಕೆತ್ತಲಾಗಿದೆ ಮತ್ತು ವಿಷ್ಣುವಿನ ಹಯಗ್ರೀವ ರೂಪವನ್ನು, ಹನುಮಂತ ಮತ್ತು ಗರುಡದೇವರ ರೂಪವನ್ನು ಮತ್ತು ರಾಮಾಯಣದ ಕೆಲ ದೃಶ್ಯಗಳನ್ನು ಇಲ್ಲಿ ಚಿತ್ರಿಸಲಾಗಿದೆ. ಇಂದು ಈ ದೇವಾಲಯವು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಸಂರಕ್ಷಿತ ಸ್ಮಾರಕವಾಗಿದ್ದು, ನಿತ್ಯ ಪೂಜೆ ನಡೆಯುತ್ತಿರುವ ದೇವಾಲಯವಾಗಿದೆ. ಹೊಯ್ಸಳರ ಕಲಾ ವೈಭವವನ್ನು ಅರಿಯಲು ಇದು ಕರ್ನಾಟಕದ ಪ್ರಮುಖ ಪರಂಪರೆ ತಾಣಗಳಲ್ಲಿ ಒಂದಾಗಿದೆ. ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ ಮತ್ತು ನಮ್ಮ ದೇವಾಲಯಗಳನ್ನು ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರದು. ಇಂತಹ ಐತಿಹಾಸಿಕ ದೇವಾಲಯಗಳಿಗೆ ಭೇಟಿ ನೀಡಿ ಅವುಗಳ ಮಹತ್ವವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.